ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸೌರವ್ ಗಂಗೂಲಿ ಭಾರತ ಕ್ರಿಕೆಟ್ನ ನಂಬರ್ 1 ನಾಯಕ. ಭಾರತ ಕ್ರಿಕೆಟ್ ಚಹರೆಯನ್ನೇ ಬದಲಾಯಿಸಿದ ವ್ಯಕ್ತಿ. ಅದ್ಭುತ ಬ್ಯಾಟ್ಸ್ಮನ್ ಆಗಿದ್ದ ಜೊತೆಗೆ ಭಾರತ ಕ್ರಿಕೆಟ್ ತಂಡಕ್ಕೆ ವಿನ್ನಿಂಗ್ ಮೈಂಡ್ ಸೆಟ್ ತೋರಿಸಿಕೊಟ್ಟ ನಾಯಕ. ವಿಶ್ವಕಪ್ ಗೆಲ್ಲಲಿಲ್ಲವಾದರೂ ಕೂಡ ಭಾರತದ ಕ್ರಿಕೆಟ್ ಖಂಡ ಅತ್ಯುತ್ತಮ ನಾಯಕರಲ್ಲಿ ಮೊದಲಿಗರು ಎನ್ನಬಹುದು. ಸೌರವ್ ಗಂಗೂಲಿ ಅವರನ್ನ ಇದೀಗ ಭಾರತ ಕ್ರಿಕೆಟ್ ಖಂಡ ಅದ್ಭುತ ನಾಯಕನ ಜೀವನ ಕುರಿತಾದ ಕತೆ ಸಿನಿಮಾ ಆಗಿದೆ. ಮಾತ್ರವಲ್ಲದೆ ಇಂದು ಅಂದ್ರೆ ಜುಲೈ 8 ಸೌರವ್ ಗಂಗೂಲಿ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಸಹ ಘೋಷಿಸಲಾಗಿದೆ. ಸೌರವ್ ಗಂಗೂಲಿ ಅವರನ್ನ ಅವರ ಗೆಳೆಯರು ಕ್ರಿಕೆಟ್ ಸಹವರ್ತಿಗಳು ದಾದಾ ಎಂದು ಕರೀತಿದ್ರು. ಹಾಗಾಗಿ ಸೌರವ್ ಜೀವನ ಆಧರಿಸಿದ ಸಿನಿಮಾಕ್ಕೂ ಸಹ ಅದೇ ಹೆಸರಿಡಲಾಗಿದ್ದು ದಾದಾ ದಿ ಸೌರವ್ ಗಂಗೂಲಿ ಸ್ಟೋರಿ. ಸಿನಿಮಾದಲ್ಲಿ ಸೌರವ್ ಗಂಗೂಲಿ ಪಾತ್ರದಲ್ಲಿ ಬಾಲಿವುಡ್ ನ ನಟ ರಾಜ್ಕುಮಾರ್ ನಟಿಸಲಿದ್ದಾರೆ. ಇನ್ನು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಇಂದು ಬಿಡುಗಡೆಯಾಗಿದ್ದು ಚಿತ್ರವು 2027 ಮೇ 14ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ. ಈ ಬಿಡುಗಡೆ ಆಗಿರುವಂತಹ ಪೋಸ್ಟರ್ ನಲ್ಲಿ 2002ರಲ್ಲಿ ಇಂಗ್ಲೆಂಡ್ ವಿರುದ್ಧದ ನ್ಯಾಟ್ ವೆಸ್ಟ್ ಟ್ರೋಫಿ ಗೆದ್ದ ನಂತರ ಲ್ಯಾಡ್ಸ್ ಬಾಲ್ಕನಿಯಲ್ಲಿ ಗಂಗೂಲಿ ಅವರು ಶರ್ಟ್ ಬಿಚ್ಚಿ ಸಂಭ್ರಮಿಸಿದ ಸುಪ್ರಸಿದ್ಧ ಕ್ಷಣವನ್ನ ಮರುಸೃಷ್ಟಿಸಲಾಗಿದೆ. ಈ ಸಿನಿಮಾದಲ್ಲಿ ಗಂಗೂಲಿ ಅವರ ಯುವ ಕ್ರಿಕೆಟ್ಗನಾಗಿದ್ದ ದಿನಗಳಿಂದ ಹಿಡಿದು ಭಾರತದ ಅತ್ಯಂತ ಪ್ರಭಾವಶಾಲಿ ನಾಯಕನಾಗಿ ಬೆಳೆದ ಪ್ರಯಾಣದತ್ತ ಕಥೆ ಇರಲಿದೆ. ಭಾರತ ಕ್ರಿಕೆಟ್ ಮೇಲೆ ಸೌರವ್ ಅವರ ಪ್ರಭಾವ ತಂದ ಬದಲಾವಣೆಗಳ ಮೇಲೆ ಸಿನಿಮಾದ ಕತೆ ಕೇಂದ್ರೀಕೃತವಾಗಲಿದೆ.